ನೋಡಿ, ಸೀಕ್ರೆಟ್ ಸತ್ಯ ಶೋಧನೆ ವರದಿ ಏನಿದು? ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಕೈ ಸೇರಿದೆ ಸತ್ಯ ಶೋಧನ ವರದಿ. 4 ದಿನ 3 ಸದಸ್ಯರಿಂದ ನಡೆದಿರುವಂತ ಇದು ಆಂತರಿಕ ತನಿಖೆ. 25ನೇ ತಾರೀಕು ವರದಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು 27ನೇ ತಾರೀಕು. ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ, ಡಿ.ವೈ. ವಿಜೇಂದ್ರ ಅವರು ಡೆಲ್ಲಿಗೆ ಹೋಗಿದ್ರು. ಅದಾದ ಕೂಡಲೇ ಸೀದಾ ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ರು. ಅದಾದ ಮೇಲೆ ಮದ್ವೆಗೆ ಹೋಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಲೇಟ್ ಆಯಿತು. ಲೇಟ್ ಆದ್ರೂ ಓಕೆ, ವರದಿಯಂತೂ ಕೈ ಸೇರ್ತು. ಹಾಗಾದ್ರೆ ವರದಿಯಲ್ಲಿ ಏನಿದೆ? ಒಟ್ಟು 3 ಪುಟಗಳ ವರದಿ. ಇದು ಸೀಲ್ಡ್ ಕವರ್ ನಲ್ಲಿ ಸಲ್ಲಿಕೆಯಾಗಿದೆ. ಸೀಲ್ಡ್ ಕವರ್ ಮಾಡಿ ಕೊಟ್ಟಿದ್ರು. ಯಾರ್ಯಾರಿಗೊತ್ತು? ಆ 3 ಜನ ಸಮಿತಿಯಲ್ಲಿ ಇರ್ತಾರಲ್ವಾ, ಅವರಿಗೆ ಬಿಟ್ರೆ ರಾಜ್ಯಾಧ್ಯಕ್ಷರಿಗೆ ಮಾತ್ರ ಇದು ಗೊತ್ತಿರುತ್ತೆ. ತಳಕಮಲ ಶಾಸಕರಿಂದ ನಡೆದಿರುವಂತಹ ಕ್ರಾಸ್ ವೋಟ್ ತನಿಖೆ ಮಾಡಲಾಯಿತು. ಯಾವ ರೀತಿ ಮಾಡಿದ್ರು? ಚಲನವಲನ, ಅವ್ರು ಯಾರ್ಯಾರ ಜೊತೆಗೆ ಕಾಂಟ್ಯಾಕ್ಟ್ ಇರಬಹುದು, ಈಗ ಹೊರಗಡೆ ಸುತ್ತುವಂತ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ಇರಬಹುದು, ಅಥವಾ ಸ್ಟೇಜ್ ಮೇಲೆ ಯಾರಿಗಾರು ಜೈಕಾರ ಹಾಕಿದ್ರೆ ಮತ್ತೊಂದು ಮಗದೊಂದು. ಈಗ ಇದೆಲ್ಲ ಆಗ್ತಾ ಇರುವಂತ ಸಂದರ್ಭದಲ್ಲಿ ಒಂದು ವಿಚಾರ ಹೇಳಲೇಬೇಕು. ಏನಾದ್ರೂ ಸರ್ಕಾರ ಏನಾದ್ರೂ ಒಂದು 50 ಕೋಟಿ ಅಭಿವೃದ್ಧಿಗೆ ಅಂತ ಹೇಳ್ಕೊಂಡು ಯಾವ್ದಾದ್ರೂ ಬಿಜೆಪಿ ಶಾಸಕರಿಗೆ ಮೋರಿನೋ ಮತ್ತೊಂದು ರೋಡ್ ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿಬಿಟ್ರೆ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ರಂತ ಆಗ್ಬಹುದು ಎನ್ನುವಂತ ನಿರೀಕ್ಷೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಪರಿಷತ್ ಚುನಾವಣೆಯಲ್ಲಿ ಒಟ್ಟು 12 ಶಾಸಕರ ಅಡ್ಡೇಟು. 12 ಯಾಕಂತ ಹೇಳಿದ್ರೆ ಈಗಾಗಲೇ ಬಿಜೆಪಿಯಿಂದ 4 ಪ್ಲಸ್ ದಳದಿಂದ 8, ಒಂದು ಅಸಿಂಧು ಅಂತ ಆಗ್ಬಿಟ್ಟಿದೆ. ಟೋಟಲ್ 12 ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ದಳ ಮತ್ತೆ ಈ ಬಿಜೆಪಿ ಯಾಕೆ ಬಂತು ಅಂತ ಹೇಳಿದ್ರೆ, ಇಬ್ರು NDA ಮೈತ್ರಿ. ಸೊ ಮೈತ್ರಿನ ಬಿಟ್ಟು ಹೋಗೋಕ್ಕಾಗತ್ತಾ? ಸೊ ಆ ಕಾರಣದಿಂದ 2 ಬಗ್ಗೆನೂ ತನಿಖೆಯನ್ನ ನಡೆಸಿದ್ದಾರೆ. ಸೊ 11 ಶಾಸಕರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ, 1 ಮತ ಅಸಿಂಧು ಆಯಿತು. ಸಿಂಧು ಅಂದ್ರೆ ಅದು ಅಡ್ಡ ಮತದಾನಕ್ಕೆ ಅಂತ ಹಿಡ್ಕೊಂಡಿದ್ದಾರೆ ಅವರು. ಸೊ ಈಗ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಲಾಗಿದೆ 11 ಶಾಸಕರಿಂದ ಅಂತ ಹೇಳ್ಕೊಂಡು ಅಡ್ಡ ಮತ ಆಗಿದ್ದು, 1 ಅಸಿಂಧು ಆಯಿತು. ಈ ಬಿಜೆಪಿಯಿಂದ 4 ಶಾಸಕರು ಕ್ರಾಸ್ ವೋಟ್ ಅಂತ ವರದಿ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಉಳಿದದ್ದು ಯಾರು? ಉಳಿದಿದ್ದು ಜೆಡಿಎಸ್ ಪಕ್ಷದಿಂದ ಆಗಿರುವಂತ ಅಡ್ಡ ಮತ ಅಂತ ಈಗ ವರದಿಯಲ್ಲಿ ಇದೆ. ಈ ವರದಿಯಲ್ಲಿ ಅಡ್ಡ ಮತ ಹಾಕಿದವರ ಹೆಸರು ಉಲ್ಲೇಖ ಮಾಡಿಲ್ಲ. ಹಾಗಾದ್ರೆ ವರದಿಯಲ್ಲಿ ಏನಿದೆ? ಈಗ ಯಾರಂತ ಹೇಳಿ ಅಡ್ಡ ಮತ ಹಾಕಿದವರದ್ದು ಹೆಸರು ಉಲ್ಲೇಖ ಮಾಡಬೇಕಲ್ವಾ? ಈಗ ಪ್ರಶ್ನೆ ಇರುವಂತದ್ದು ವೀಕ್ಷಕರೇ, ಇಲ್ಲಿ ಅನುಮಾನ ಇರುವ ಶಾಸಕರ ಬಗ್ಗೆ ಸೂಚ್ಯವಾಗಿ ಹೇಳಿದ್ದಾರೆ. ಯಾರ ಮೇಲೆ ಅನುಮಾನ ಇದೆ, ಅನುಮಾನ ಹುಟ್ಟುತ್ತಲ್ವಾ, ಅವರ ಮೇಲೆ ಸೂಚ್ಯವಾಗಿ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇವರ ಮೇಲೆ ತೀವ್ರ ನಿಗಾಗೆ ಸಮಿತಿಯು ಶಿಫಾರಸು ಮಾಡಿದೆ. ಜೊತೆಗೆ ಇಷ್ಟು ಮಾತ್ರ ಅಲ್ಲ, ಶಾಸಕರ ಹೆಸರೇ ಉಲ್ಲೇಖಿಸಿದೆ. ಅವರ ಮೇಲೆ ಕ್ರಮ ಸಾಧ್ಯವ? ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಇದೇ ವರದಿ ಡೆಲ್ಲಿಗೆ ಹೋಗುತ್ತೆ. ಡೆಲ್ಲಿ ಹೈಕಮಾಂಡ್ ಆಮೇಲೆ ಮತ್ತೆ ಈಗ ವಿಜೇಂದ್ರ ಅವರನ್ನ, ಆರ್ ಅಶೋಕ್ ಅವ್ರನ್ನ ಕರೆದು ಏನ್ ಕ್ರಮ ತೆಗೆದುಕೊಳ್ಳುತ್ತೆ? ವರದಿಯಲ್ಲಿ ಹೆಸರೇ ಇಲ್ಲ ಅಂದ್ರ ಮೇಲೆ ಯಾರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಈಗ ಪ್ರಶ್ನೆ ಮೂಡ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಈಗ ಮತ್ತೊಂದು ಸ್ಟೋರಿ ಹೋಗೋಣ.